Jai Shri Ram students. Today we'll start our second unit, group theory. In that first group theory to continuation idu. In that first topic is permutation groups. Permutation groups ಕೇಳಿದ್ದೀರಾ? ನಾವು ಲಾಸ್ಟ್ ಎಲೆಕ್ಟಿವ್ ಪೇಪರಲ್ಲಿ ಪರ್ಮಿಟೇಷನ್ಸ್ ಅಂತ ಬಂದಿತ್ತು. ನಾವು ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ನಾನು ಹೇಳಿದ್ದೆ ನಿಮಗೆ ಎಕ್ಸ್ಪ್ಲನೇಷನ್, ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ನಿಮಗೆ ಸಿಲೆಬಸಲ್ಲಿ ಇರ್ತದೆ ಅಂತ. ಈಗ ಆ ಪರ್ಮಿಟೇಷನ್ಸ್ ಅಂದರೆ ಏನು, ಪರ್ಮಿಟೇಷನ್ ಗ್ರೂಪ್ ಅಂದರೆ ಏನು ಅಂತ ಫಸ್ಟ್ ಟಾಪಿಕ್ಗೆ ನಮಗೆ ಕೊಟ್ಟಿದ್ದಾರೆ. ಪರ್ಮಿಟೇಷನ್ ಗ್ರೂಪನ್ನು ನೋಡುವ ಬದಲು ಪರ್ಮಿಟೇಷನ್ ಅಂದರೆ ಏನು ಅಂತ ನನಗೆ ಬೇಕಲ್ವಾ? ಪರ್ಮಿಟೇಷನ್ ಅಂದರೆ ಏನು ಅಂತ ನೋಡುವ. A permutation on n symbol is a 1-1 mapping of the set containing the element 1, 2, 3 up to n onto itself. ಅಂದರೆ ಅದೊಂದು ಮ್ಯಾಪಿಂಗ್, ಒಂದು ಮ್ಯಾಪಿಂಗ್ 5 ಫ್ರಮ್ ಈ ಸೆಟ್ಟಿಂದ, ಸೆಟ್ ಕಂಟೈನಿಂಗ್ 1, 2, 3 ಅಪ್ ಟು n, ಆ ಸೆಟ್ಟಿಂದಲೇ ಸೇಮ್ ಸೆಟ್ಟಿಗೆ ಇರುವ ಮ್ಯಾಪಿಂಗ್. ಆ ಮ್ಯಾಪಿಂಗ್ ಹೇಗಿರಬೇಕು? ಸೇಮ್ ಸೆಟ್ಟಿಗೆ ಮ್ಯಾಪಿಂಗ್ 1-1 ಮ್ಯಾಪ್ ಆಗಿರಬೇಕು. ಮತ್ತು ಆನ್ ಟು ಇಟ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ, ಅಂದರೆ 1-1 ಮತ್ತು ಆನ್ ಟು ಮ್ಯಾಪಿಂಗ್ ಆಗಿರಬೇಕು. 1-1 ಮತ್ತು ಆನ್ ಟು ಮ್ಯಾಪಿಂಗ್ ಒಂದು ಸೆಟ್ ಅಂದರೆ ಸೆಟ್ ಕಂಟೈನಿಂಗ್ n ಟ್ಯೂಪಲ್ಸ್ ಅಂತ ಹೇಳ್ತೇವೆ, n ಎಲಿಮೆಂಟ್ ಇಂಟೀಜರ್ 1, 2, 3 ಅಪ್ ಟು n. ಆ ಸೆಟ್ಟಿಂದ ಅದೇ ಸೆಟ್ಟಿಗೆ ಮ್ಯಾಪಿಂಗ್ ಅದು 1-1 ಮತ್ತು ಆನ್ ಟು ಆಗಿದ್ದರೆ ಅಂಥ ಮ್ಯಾಪಿಂಗನ್ನು ಪರ್ಮಿಟೇಷನ್ ಅಂತ ಹೇಳ್ತೇವೆ. ಹೇಗೆ ಮ್ಯಾಪ್ ಮಾಡ್ತೇವೆ ನಾವು? ಹೀಗೆ ಇಲ್ಲಿ ಯಾವ ಎಲಿಮೆಂಟ್ 1, 2, 3, 4 ಅಪ್ ಟು n, ಇಲ್ಲಿ ಕೂಡ 1, 2, 3 ಅಪ್ ಟು 4n. ಇಲ್ಲಿಂದ ಇಲ್ಲಿಗೆ ಮ್ಯಾಪಿಂಗ್ 1-1 ಮತ್ತು ಆನ್ ಟು, ಅಂದರೆ ಇಲ್ಲಿನ ಪ್ರತಿಯೊಂದು ಎಲಿಮೆಂಟಿಗೂ ಇಮೇಜ್ ಇರ್ತಲ್ವ, ಅದು ಡಿಫ್ರೆಂಟ್ ಆಗಿರಬೇಕು. ಯಾವುದ್ರದ್ದು ಕೂಡ ಸೇಮ್ ಇರಬಾರ್ದು. ಅಂದರೆ 2ಗೆ 2 ಮ್ಯಾಪ್ ಆಗಿ 1ಗೆ ಕೂಡ 2 ಮ್ಯಾಪ್ ಆಗಿದ್ರೆ ಅದು 1-1 ಆಗೋದಿಲ್ಲ. ಅಂದರೆ ಇಲ್ಲಿನ ಪ್ರತಿಯೊಂದು ಇಮೇಜಸ್ಗೆ ಎಲಿಮೆಂಟ್ಸ್ಗೆ ಇಲ್ಲಿ ಡಿಫ್ರೆಂಟ್ ಆಗಿರುವಂಥ ಇಮೇಜಸ್ ಇರಬೇಕು. ಹಾಗೆಯೇ ಇಲ್ಲಿನ ಎಲ್ಲ ಎಲಿಮೆಂಟ್ಗೆ ಇಲ್ಲಿ ಪ್ರೀ ಇಮೇಜ್ ಇರಲೇಬೇಕು. ಅದನ್ನು ಆನ್ ಟು ಅಂತ ಹೇಳ್ತೇವೆ. 1-1 ಅಂದರೆ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ 1-1 ಮ್ಯಾಪಿಂಗ್ ಅಂದರೆ ಇಲ್ಲಿರುವ ಈ ಸೆಟ್ಟಲ್ಲಿ ಎಕ್ಸ್ ಮತ್ತು ವೈ, ಎಕ್ಸಲ್ಲಿರುವ ಎಲ್ಲ ಎಲಿಮೆಂಟಿಗೆ ಎಲ್ಲಿರುವ ಎಲಿಮೆಂಟಿಗೆ ಇಲ್ಲಿ ಡಿಸ್ಟಿಂಕ್ಟ್ ಇಮೇಜಸ್ ಇರಬೇಕು ವೈಯಲ್ಲಿ. ಮತ್ತು ಆನ್ ಟು ಅಂದರೆ ವೈನಲ್ಲಿರುವ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜಸ್ ಇರಬೇಕು. ಡಿಸ್ಟಿಂಕ್ಟ್ ಅಂತ ಹೇಳಿಲ್ಲ, ಪ್ರೀ ಇಮೇಜಸ್ ಇರಬೇಕು. ಈಗ ಕೊಟ್ಟಿರುವ ಮ್ಯಾಪ್ ಈ ಸೆಟ್ಟಿಂದ ಅದೇ ಸೆಟ್ಟಿಗೆ, ಸೆಟ್ ಆಫ್ ಎಲಿಮೆಂಟ್ ಕಂಟೈನಿಂಗ್ 1, 2, 3 ಅಪ್ ಟು n, ಅಲ್ಲಿ ಆ ಸೆಟ್ಟಿಂದ ಅದೇ ಸೆಟ್ಟಿಗೆ ಮ್ಯಾಪಿಂಗ್ ಮಾಡಿರುವಂಥದ್ದು 1-1 ಮತ್ತು ಆನ್ ಟು ಮ್ಯಾಪಿಂಗ್ ಆಗಿದ್ರೆ ಅದನ್ನು ಪರ್ಮಿಟೇಷನ್ ಅಂತ ಹೇಳ್ತೇವೆ. ನಾವು ಹೆಚ್ಚಾಗಿ ಈ ಪರ್ಮಿಟೇಷನ್ ಅನ್ನು ಈ ಸಿಂಬಲ್ ಸಿಗ್ಮಾ ಸಿಂಬಲಿಂದ ಡಿನೋಟ್ ಮಾಡ್ತೇವೆ. If sigma is a permutation on n symbol, then sigma is completely determined by its value sigma of 1, sigma of 2, sigma of n. ಅಂದರೆ ಈಗ ನೀವೊಂದು ಮ್ಯಾಪಿಂಗ್ ಎಫ್ ಫ್ರಮ್ ಈಗ ಸೆಟ್ ಎಕ್ಸ್ ಟು ವೈ ಅಂತ ಹೇಳಿದರೆ, ಎಕ್ಸ್ ಕಂಟೈನಿಂಗ್ ಎ ಬಿ, ವೈ ಕಂಟೈನಿಂಗ್ 1, 2 ಅಂತ ಇದೆ ಅಂತ ಹೇಳ್ಕೊಳ್ಳುವ. ನಾವು ಹೇಗೆ ಡಿನೋಟ್ ಮಾಡ್ತೇವೆ? ಎಫ್ ಆಫ್ ಎ ಈಕ್ವಲ್ ಟು 1 ಅಲ್ವಾ, ಎಫ್ ಆಫ್ ಬಿ ಈಕ್ವಲ್ ಟು 2. ಅಂದರೆ ಇಲ್ಲಿರುವ ವೈನಲ್ಲಿರುವ ಎಲಿಮೆಂಟನ್ನು ನಾವು ಎಫ್ ಆಫ್ ಎ, ಎಫ್ ಆಫ್ ಬಿ ಹಾಗೆ ಡಿನೋಟ್ ಮಾಡ್ತೇವೆ. 1 ಅಂದರೆ ಎಫ್ ಆಫ್ ಎ, 2 ಅಂದರೆ ಎಫ್ ಆಫ್ ಬಿ ಹಾಗೆ ಡಿನೋಟ್ ಮಾಡ್ತೇವೆ. ಹಾಗೆಯೇ ಇಲ್ಲಿ ಸಿಗ್ಮಾ, ಈಗ ಸಿಗ್ಮಾ ಒಂದು ಮ್ಯಾಪಿಂಗ್ ಅಂದರೆ 1, 2, 3 n ಟು ಇನ್ನೊಂದು 1, 2, 3 ಅಪ್ ಟು n ವರೆಗೆ ಒಂದು ಮ್ಯಾಪಿಂಗ್ ಆದರೆ ನೆಕ್ಸ್ಟ್ ಸೆಟ್ಟಲ್ಲಿ ಇರ್ತದಲ್ವ, ಅದನ್ನು ನಾನು ಸಿಗ್ಮಾ ಆಫ್ 1 ಇಲ್ಲಿದ್ದು ಯಾವುದಾದ್ರೂ ವ್ಯಾಲ್ಯೂ ಅಂದರೆ ಇಲ್ಲಿನ ಈ 1, 2, 3 ಇಲ್ಲಿ 1, 2, 3 ಅಪ್ ಟು n ಇದೆ. ಸೊ ಇಲ್ಲಿ ಕೂಡ 1, 2, 3 ಅಪ್ ಟು n ಇದೆ. ಇಲ್ಲಿಂದ ಇಲ್ಲಿಗೆ ಮ್ಯಾಪಿಂಗ್ ಆದದಲ್ವಾ, ಸಿಗ್ಮಾ ಆಫ್ 1 ಅಂದರೆ ಇಲ್ಲಿನ ಯಾವುದಾದ್ರೂ ಒಂದು ಎಲಿಮೆಂಟ್. ಈ 1 ಇಲ್ಲಿ ಯಾವುದಕ್ಕೆ ಮ್ಯಾಪ್ ಆಗಿದೆ? 1 ಮೇ ಬಿ 3ಗೆ ಮ್ಯಾಪ್ ಆಗಿದೆ. ಸೊ ಸಿಗ್ಮಾ ಆಫ್ 1 ಅಂದರೆ 3. ಸಿಗ್ಮಾ ಆಫ್ 2 ಯಾವುದಕ್ಕೆ ಮ್ಯಾಪ್ ಆಗಿದೆ? 2 ಒಂದು 6ಗೆ ಮ್ಯಾಪ್ ಆಗಿದೆ. ಸೊ 6. 3 ಯಾವುದಕ್ಕೆ? 3 1ಗೆ ಮ್ಯಾಪ್ ಆಗಿದೆ. ಸೊ ಸಿಗ್ಮಾ ಆಫ್ 3 ಅಂದರೆ 1. ಹಾಗೆ ಎಲ್ಲದಕ್ಕೂ ಬರ್ತದೆ ಸಿಗ್ಮಾ ಆಫ್ n, ಯಾಕಂದರೆ ಪ್ರತಿಯೊಂದಕ್ಕೂ ಅಲ್ಲಿ ಇಮೇಜಸ್ ಇರ್ತದೆ.
sigma is completely determined by the value sigma of 1, sigma of 2 up to sigma of n. We use the following notation to denote sigma. ಸಿಗ್ಮಾವನ್ನು ಹೇಗೆ ಡಿನೋಟ್ ಮಾಡ್ತೇವೆ? ಫಸ್ಟ್ ಯಾವ ಸೆಟ್ಟಿಂದ 1 2 3 4 5 ಸೆಟ್ಟಿಂದ ಇದು ಸಿಗ್ಮಾ ಆಫ್ 1 ಯಾವುದು? ಫಸ್ಟ್ ಸೆಟ್ 1 ಇಲ್ಲಿ ಯಾವುದಕ್ಕೆ ಮ್ಯಾಪ್ ಆಗಿದೆ ಅದನ್ನು ಕೆಳಗೆ ಬರಿತೇವೆ. 1 ಸಿಗ್ಮಾ ಆಫ್ 1ಗೆ, 2 ಯಾವುದಕ್ಕೆ ಮ್ಯಾಪ್ ಆಗಿದೆ? ಸಿಗ್ಮಾ ಆಫ್ 2ಗೆ ಮ್ಯಾಪ್ ಆಗಿದೆ, 3 ಸಿಗ್ಮಾ ಆಫ್ 3ಗೆ, ಹಾಗೆ n ಸಿಗ್ಮಾ ಆಫ್ nಗೆ ಮ್ಯಾಪ್ ಆಗಿದೆ. ಪರ್ಮಿಟೇಷನ್ ಅನ್ನು ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ. ಇಲ್ಲಿ ಒಂದು ಕೊಟ್ಟಿದ್ದಾರೆ ಪರ್ಮಿಟೇಷನ್ ಎಕ್ಸಾಂಪಲ್ 1 2 3 4 1 2ಗೆ ಮ್ಯಾಪ್ ಆಗಿದೆ, 2 1ಗೆ ಆಗಿದೆ, 3 4ಗೆ ಮ್ಯಾಪ್ ಆಗಿದೆ, 4 3ಗೆ. ಇಲ್ಲಿ ಹೀಗಿದ್ರೆ ನನ್ನ ಸೆಟ್ 1 2 3 4 ಇಲ್ಲಿ ಕೂಡ 1 2 3 4 ಇಲ್ಲಿ ನೋಡಿ 1 ಯಾವುದಕ್ಕೆ ಮ್ಯಾಪ್ ಆಗಿದೆ? 2ಗೆ ಮ್ಯಾಪ್ ಆಗಿದೆ, 2 1ಗೆ ಮ್ಯಾಪ್ ಆಗಿದೆ, 3 4ಗೆ ಮ್ಯಾಪ್ ಆಗಿದೆ, 4 3ಗೆ ಮ್ಯಾಪ್ ಆಗಿದೆ. ಈ ಮ್ಯಾಪಿಂಗ್ ಅನ್ನು ನಾವು ಹೀಗೆ ಪರ್ಮಿಟೇಷನ್ ಅಂದರೆ ಹೀಗೆ ರೆಪ್ರೆಸೆಂಟ್ ಮಾಡಿದ್ದು. Denotes the permutation on 4 symbols 1 2 3 4 which maps 1 to 2, 2 to 1, 3 to 4 and 4 on 3. ನೆಕ್ಸ್ಟ್ ಇಲ್ಲಿ ಕಾಂಪೋಸಿಟ್ ಮತ್ತು ಪ್ರಾಡಕ್ಟ್ ಅನ್ನುವಂಥದ್ದು ಸೇಮ್ ಇರ್ತದೆ ಈ ಪರ್ಮಿಟೇಷನ್ ಅಲ್ಲಿ. Since composite of 2 1 1 and onto mapping is also 1 1 and onto mapping, ನಮಗೆ ಗೊತ್ತುಂಟು ನಾವು ಫಂಕ್ಷನ್ಸ್ ಕಾಂಪೋಸಿಷನ್ ಅಲ್ಲಿ ನೋಡಿರ್ತೇವೆ ಎರಡು 1 1 ಮತ್ತು ಆನ್ಟು ಫಂಕ್ಷನ್ ಇರ್ತದೆ. ಎರಡು ಫಂಕ್ಷನ್ ಕೂಡ 1 1 ಮತ್ತು ಆನ್ಟು ಆಗಿರ್ತದೆ. ಆ ಎರಡು ಮ್ಯಾಪಿಂಗ್ ಇದ್ದು ಫಂಕ್ಷನ್ ಅಲ್ಲ ಮ್ಯಾಪಿಂಗ್ ಇದ್ದು ಕಾಂಪೋಸಿಟ್ ತೆಗೆದಾಗ ಬರುವಂಥದ್ದು ಕೂಡ ಒಂದು ಮ್ಯಾಪಿಂಗ್ ಆಗಿರ್ತದೆ. ಅದು ಕೂಡ 1 1 ಮತ್ತು ಆನ್ಟು ಮ್ಯಾಪಿಂಗ್ ಆಗಿರ್ತದೆ. ಈಗ ನಾನು ಎರಡು ಪರ್ಮಿಟೇಷನ್ಸ್ ತೆಕೊಂಡ್ರೆ ಕೂಡ ಎರಡು ಪರ್ಮಿಟೇಷನ್ 1 1 ಮತ್ತು ಆನ್ಟು ಮ್ಯಾಪಿಂಗ್ ಅಲ್ವಾ? ಪರ್ಮಿಟೇಷನ್ ಅಂದರೆ ಏನು? ಸೇಮ್ ಸೆಟ್ 1 2 3 4 ಇಂದ 1 2 3 4 ಅಪ್ ಟು n ಇಂದ 1 2 3 4 ಅಪ್ ಟು n ವರೆಗೆ ಅಲ್ವಾ? ಎರಡು ಕೂಡ ನಾನು ಪರ್ಮಿಟೇಷನ್ ತೆಕೊಂಡ ಕಾರಣ ಎರಡು ಕೂಡ ಸೆಟ್ ಸೇಮ್ ಇರ್ತದೆ ಎರಡರದ್ದು ಕೂಡ. ಮತ್ತು 1 1 ಮತ್ತು ಆನ್ಟು ಆಗಿರ್ತದೆ. ಆದರೆ ಎರಡರ ಕಾಂಪೋಸಿಷನ್ ಮಾಡಿದ ನಂತರ ನನಗೆ ಬರುವಂಥದ್ದು ಕೂಡ ಪರ್ಮಿಟೇಷನೇ ಆಗಿರ್ತದೆ. ಯಾಕಂದರೆ 1 1 ಮತ್ತು ಆನ್ಟು ಮ್ಯಾಪಿಂಗ್ ಇದ್ದು ಕಾಂಪೋಸಿಷನ್ 1 1 ಮತ್ತು ಆನ್ಟು ಆಗಿರ್ತದೆ. ಮತ್ತು ಸೆಟ್ ಕೂಡ ಸೇಮ್ ಇರುವ ಕಾರಣ ಕಾಂಪೋಸಿಟ್ ಮಾಡಿದಾಗ ಬರುವ ಆನ್ಸರ್ ಕೂಡ ಸೇಮ್ ಸೆಟ್ ಇದ್ದೇ ಇರ್ತದೆ. ಹಾಗಾಗಿ ಅದು ಕೂಡ ಪರ್ಮಿಟೇಷನ್ ಆಗ್ತದೆ. ಅಂದರೆ ಪ್ರಾಡಕ್ಟ್ ಮಾಡಿದಾಗ ಅಥವಾ ಕಾಂಪೋಸಿಟ್ ಮಾಡಿದಾಗ ನನಗೆ ಪುನಃ ಪರ್ಮಿಟೇಷನ್ನೇ ಸಿಗ್ತದೆ. ಈಗ ನಾನು ಎಕ್ಸಾಂಪಲ್ ಆಗಿ ಎರಡು ಪರ್ಮಿಟೇಷನ್ ತಗೊಂಡಿದ್ದೇನೆ, ಸಿಗ್ಮಾ ಮತ್ತು ಗಾಮಾ. ಇದರ ಕಾಂಪೋಸಿಟ್ ಹೇಗೆ ಪ್ರಾಡಕ್ಟ್ ಹೇಗೆ ಡಿಫೈನ್ ಮಾಡ್ತೇವೆ ಅಂದರೆ ಸಿಗ್ಮಾ ಇಂಟು ಗಾಮಾ ಆರ್ ಟೋ ಅಂತ ಹೇಳ್ತೇವೆ. ಗಾಮಾ ಅಂತ ನಾನು ರೆಪ್ರೆಸೆಂಟ್ ಮಾಡ್ತೇನೆ, ಸಿಗ್ಮಾ ಇಂಟು ಗಾಮಾ. ಈಗ ಸಿಗ್ಮಾ ಇಂಟು ಗಾಮಾದಲ್ಲಿ ಹೇಗೆ ಮ್ಯಾಪಿಂಗ್ ಆಗ್ತದೆ? 1 2 3 4 ಯಾವುದಕ್ಕೆ ಮ್ಯಾಪ್ ಆಗ್ತದೆ ನೋಡುವ. 1 ತೆಗೊಳ್ಳುವ. ಇಲ್ಲಿ ಮಾಡಿದ್ದೇನೆ ನಾನು, ಅದು ಕಾಂಪೋಸಿಟ್ ಅಂತ ಹಾಕಿದ್ದೇನೆ. ಪ್ರಾಡಕ್ಟ್ ಕೂಡ ಆಗ್ತದೆ. ನಾವು ಕಾಂಪೋಸಿಟಲ್ಲಿ ಹೀಗೆ ಮಾಡ್ತೇವಲ್ವಾ? ಸಿಗ್ಮಾ ಇಂಟು ಗಾಮಾ ಆಫ್ 1 ಏನಾಗ್ತದೆ? ಸಿಗ್ಮಾ ಆಫ್ ಗಾಮಾ ಆಫ್ 1 ಆಗ್ತದೆ. ಗಾಮಾ ಆಫ್ 1 ಏನು? ಗಾಮಾ ಆಫ್ 1 ಅಂದರೆ 1 ಯಾವುದಕ್ಕೆ ಮ್ಯಾಪ್ ಆಗಿದೆ ಅದು ಅಲ್ವಾ? ಗಾಮಾ ಆಫ್ 1 ಅಂದರೆ 1 ಯಾವುದಕ್ಕೆ ಮ್ಯಾಪ್ ಆಗಿದೆ? 1 3ಗೆ ಮ್ಯಾಪ್ ಆಗಿದೆ. ಸೊ ಗಾಮಾ ಆಫ್ 1 ಏನಾಯಿತು? 3. ಇಲ್ಲಿ ಸಿಗ್ಮಾ ಆಫ್ 3 ಏನು? 3 4ಗೆ ಮ್ಯಾಪ್ ಆಗಿದೆ ಅಲ್ವಾ? ಸೊ ಆನ್ಸರ್ 4. 1 ಎಷ್ಟಕ್ಕೆ ಮ್ಯಾಪ್ ಆಗ್ತದೆ ಈ ಕಾಂಪೋಸಿಟಲ್ಲಿ? 1 4ಗೆ ಮ್ಯಾಪ್ ಆಗ್ತದೆ. 2 ನೋಡುವ. ಗಾಮಾ ಆಫ್ 2 ಸಿಗ್ಮಾ ಇಂಟು ಗಾಮಾ ಆಫ್ 2. ಸಿಗ್ಮಾ ಇಂಟು ಗಾಮಾ ಆಫ್ 2 ಅಂದರೆ ಸಿಗ್ಮಾ ಆಫ್ ಗಾಮಾ ಆಫ್ 2 ಅಲ್ವಾ? ಗಾಮಾ ಆಫ್ 2 ಎಷ್ಟು? 2 2ಗೆ ಮ್ಯಾಪ್ ಆಗಿದೆ. ಈಗ ಸಿಗ್ಮಾ ಆಫ್ 2 ಎಷ್ಟು? 1ಗೆ ಮ್ಯಾಪ್ ಆಗಿದೆ. ಅದನ್ನು ಇಲ್ಲಿ ಆನ್ಸರ್ ಬರೆಯುವುದು 1 ಅಂತ. ಹಾಗೆಯೇ ಬಾಕಿ ಎಲ್ಲದಕ್ಕೆ ಮಾಡ್ತಾ ಹೋಗುದು. ಇಲ್ಲಿ ನೋಡಿ, ಸಿಗ್ಮಾ ಇಂಟು ಗಾಮಾ ಆಫ್ 3. ಸಿಗ್ಮಾ ಆಫ್ ಗಾಮಾ ಆಫ್ 3. ಗಾಮಾ ಆಫ್ 3 ಎಷ್ಟು? 1. ಸೊ ಸಿಗ್ಮಾ ಆಫ್ 1 ಎಷ್ಟಾಗ್ತದೆ? ಇಲ್ಲಿ ನೀವು ಫಂಕ್ಷನ್ ಇದು ಕಾಂಪೋಸಿಷನ್ ಮಾಡ್ತೀರಲ್ಲ ಹಾಗೆ ಮಾಡ್ತಾ ಹೋಗುದು. ಸಿಗ್ಮಾ ಆಫ್ 1 ಅಂದರೆ 2, ಇಲ್ಲಿ 2 ಹಾಕುದು. ಈಗ ಸಿಗ್ಮಾ ಇಂಟು ಗಾಮಾ ಆಫ್ 4. ಫಸ್ಟಿಗೆ ಸಿಗ್ಮಾ ಇಂಟು ಗಾಮಾ ಆಫ್ 4. ಗಾಮಾ ಆಫ್ 4 ಅಂದರೆ ಎಷ್ಟು? 4 ಯಾವುದಕ್ಕೆ ಮ್ಯಾಪ್ ಆಗಿದೆ ಅಂತ? 4 4ಗೆ ಮ್ಯಾಪ್ ಆಗಿದೆ. ಸೊ
ಸಿಗ್ಮಾ 4 ಆಗ್ತದೆ. ಸಿಗ್ಮಾದಲ್ಲಿ 4 ಯಾವುದಕ್ಕೆ ಮ್ಯಾಪ್ ಆಗಿದೆ? 3ಗೆ ಮ್ಯಾಪ್ ಆಗ್ತದೆ. ಅದನ್ನು ಇಲ್ಲಿ ಬರೆದು ಬಿಡುವುದು ಈಕ್ವಲ್ ಟು 3. ಹಾಗೆಯೇ ಗಾಮಾ ಇಂಟು ಸಿಗ್ಮಾ ಮಾಡೋದು. ಆಗ ಇಷ್ಟು ವ್ಯಾಲ್ಯೂ ಬರ್ತದೆ ನೋಡಿ. ಇಲ್ಲಿ ಗಾಮಾ ಇಂಟು ಸಿಗ್ಮಾ ಆಫ್ 1 ಎಷ್ಟು ಬರ್ತದೆ? ಗಾಮಾ ಇಂಟು ಸಿಗ್ಮಾ ಆಫ್ 1 ಪ್ರೀವಿಯಸ್ ಪೇಜಲ್ಲಿ ನೋಡಿಕೊಳ್ಳಿ ಎಷ್ಟು ಬರ್ತದೆ ಅಂತ. ಒಂದು ನಿಮಿಷ, ಪೇಜ್ ಚೇಂಜ್ ಮಾಡಿದರೆ ಪುನಃ ಕಷ್ಟ ಆಗ್ತಲ್ವಾ? ಸಿಗ್ಮಾ ಆಫ್ 1 ಎಷ್ಟು? ಸಿಗ್ಮಾ ಆಫ್ 1 ಅಂದರೆ 2. ಸೊ ದ್ಯಾಟ್ ಈಸ್ ಗಾಮಾ ಆಫ್ 2 ಆಗ್ತದೆ. ಯಾವುದು ಗಾಮಾ ಆಫ್ 2 ಅಂದರೆ 2. ಸೊ ಇಲ್ಲಿ ಆನ್ಸರ್ 1ಗೆ 2 ಮ್ಯಾಪ್ ಆಗಿದೆ. ಈಗ ಗಾಮಾ ಇಂಟು ಸಿಗ್ಮಾ ಆಫ್ 2 ಎಷ್ಟಾಗ್ತದೆ ಅಂತ ನೋಡುವ. ಗಾಮಾ ಆಫ್ ಸಿಗ್ಮಾ ಆಫ್ 2, ಗಾಮಾ ಆಫ್ ಸಿಗ್ಮಾ ಆಫ್ 2 ಎಷ್ಟು? ಸಿಗ್ಮಾದಲ್ಲಿ 2ಗೆ 1 ಮ್ಯಾಪಿಂಗ್ ಆಗಿದೆ. ಈಗ ಗಾಮಾ ಆಫ್ 1, ಗಾಮಾ ಆಫ್ 1 ಅಂದರೆ ಎಷ್ಟು? ಗಾಮಾದಲ್ಲಿ 1ಗೆ 3 ಮ್ಯಾಪಿಂಗ್ ಆಗಿದೆ. ಸೊ ಸಿಗ್ಮಾ ಇಂಟು ಗಾಮಾ ಆಫ್ 2 ಅಲ್ಲಿ ಎಷ್ಟು ಬರ್ತದೆ? ಇಲ್ಲಿ 2ಗೆ ಈ 3 ಮ್ಯಾಪ್ ಆಗ್ತದೆ. ಹಾಗೆಯೇ ಮಾಡಿಕೊಂಡು ಹೋಗಿ. ಆಮೇಲೆ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದರೆ, ಇಲ್ಲಿ ಪ್ರಾಡಕ್ಟ್ ಆರ್ ಕಾಂಪೋಸಿಟ್ ಯಾವಾಗಲೂ ಕಮ್ಯುಟೇಟಿವ್ ಆಗಿರೋದಿಲ್ಲ. ಇಲ್ಲಿ ಪರ್ಮಿಟೇಷನಲ್ಲಿ ಪ್ರಾಡಕ್ಟ್ ಯಾವಾಗಲೂ ಕಮ್ಯುಟೇಟಿವ್ ಆಗಿರೋದಿಲ್ಲ. ನೋಡಿಬೇಕಿದ್ರೆ ನಿಮ್ಮ ಆನ್ಸರ್ಸ್ ಸಿಗ್ಮಾ ಇಂಟು ಗಾಮಾ ಮತ್ತು ಗಾಮಾ ಇಂಟು ಸಿಗ್ಮಾ ಏನು ಬರ್ತದೆ ಅಂತ, ಆಯಿತಾ? ಚೇಂಜಸ್ ಬರ್ತದೆ, ಸೇಮ್ ಬರಲ್ಲ. ಹಾಗಾಗಿ ಕಮ್ಯುಟೇಟಿವ್ ಆಗಲ್ಲ. ಮತ್ತೆ ನೀವು ಅಲ್ಲಿ ಒಂದು ಪ್ರೂಫ್ ಮಾಡಲಿಕ್ಕುಂಟು. ಅಲ್ಲಿ ಕಮ್ಯುಟೇಟಿವ್ ಅಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಇದೇ ಎಕ್ಸಾಂಪಲನ್ನು ನಿಮಗೆ ಬರೀಲಿಕ್ಕೆ ಹೇಳಿದ್ದೇನೆ. ನಾನು ಬರಲಿಲ್ಲ, ಅಲ್ಲಿ ಎಕ್ಸಾಂಪಲ್ ಜಾಗ ಬಿಟ್ಟಿದ್ದೇನೆ. ನೀವು ಈ ಎಕ್ಸಾಂಪಲನ್ನು ಬರಿಬೇಕು, ಇಲ್ಲಿ ತನಕ ಬರಿಬೇಕು. ಅಲ್ಲಿ ಎಕ್ಸಾಂಪಲ್ ಸ್ಟಾರ್ಟ್ ಆದ್ದರಿಂದ ಇಲ್ಲಿವರೆಗೆ ಬರಿಬೇಕು ನೀವು. ಈಗ ಐಡೆಂಟಿಟಿ ಪರ್ಮಿಟೇಷನ್ ಯಾವುದಾಗ್ತದೆ ಅಂತ ನೋಡುವ. ಅಂದರೆ ಐಡೆಂಟಿಟಿ ಪರ್ಮಿಟೇಷನ್ ಇರ್ತದ ಒಂದು ಪರ್ಮಿಟೇಷನ್ಗೆ. ಈಗ ನಾವು ಒಂದು ಸೆಟ್ಟಲ್ಲಿ ಎಲ್ಲ ಪರ್ಮಿಟೇಷನ್ಸ್ ತೆಕ್ಕೊಂಡ್ರೆ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತದಾ ಅಂತ ನೋಡಬೇಕಲ್ಲ. ಹಾಗಾಗಿ ಐಡೆಂಟಿಟಿ ಪರ್ಮಿಟೇಷನ್ ಉಂಟಾ ಅಂತ ನೋಡುವ. ಸಪೋಸ್ ಸಿಗ್ಮಾ, ಇದೊಂದು ಸಿಗ್ಮಾ ಅಂದರೆ ಪರ್ಮಿಟೇಷನ್ ಅಂತ ತೆಕ್ಕೊಳ್ಳುವ. ಈಗ ಇದು ಕೂಡ ಒಂದು ಪರ್ಮಿಟೇಷನ್ ಅಲ್ವಾ? ಇದು ಕೂಡ 1-1 ಮ್ಯಾಪಿಂಗ್. ಯಾಕೆ? ಇಲ್ಲಿ ನೋಡಿ, ಮೇಲಿರುವ ಸೆಟ್ಟಿನ ಎಲ್ಲ ಎಲಿಮೆಂಟಿಗೂ ಡಿಸ್ಟಿಂಕ್ಟ್ ಆದ ಇಮೇಜಸ್ ಇರುವುದಲ್ವಾ? ಬೇರೆ ಬೇರೆ ಇಮೇಜಸ್ ಇರ್ತದೆ. ಮತ್ತು ಕೆಳಗಿರುವ ನೋಡಿ, ಸೆಕೆಂಡ್ ಸೆಟ್ಟಲ್ಲಿರುವ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜಸ್ ಉಂಟಾ? ಉಂಟು. ಹಾಗಾದರೆ ಮತ್ತೆ ಇದು ಸೆಟ್ ಆಫ್ n ಟ್ಯೂಪಲ್ಸ್ ಅಂದರೆ n ಎಲಿಮೆಂಟ್ ಅಂದರೆ 4 ಎಲಿಮೆಂಟ್ಸ್ ಇದ್ದಲ್ವಾ ಸೆಟ್ ಇದು? 1 2 3 4. n ಅಂದರೆ ಎಷ್ಟು ಸಹ ತೆಗೊಳ್ಬೋದು. ನಾನು ಇಲ್ಲಿ 4 ತನಕ ತೆಕ್ಕೊಂಡಿದ್ದೇನೆ. ಅದು ಮ್ಯಾಪಿಂಗ್ ನೋಡಿ, 1 2 3 4ಇಂದ 1 2 3 4ಗೆ ಮ್ಯಾಪಿಂಗ್ ಆಗಿದೆ. ಸೊ ಇದು ಕೂಡ ಒಂದು ಪರ್ಮಿಟೇಷನ್. ಇದು ಐಡೆಂಟಿಟಿ ಆಗ್ತದೆ ನೋಡು. ಐಡೆಂಟಿಟಿ ಯಾವಾಗ ಆಗೋದು? ಸಿಗ್ಮಾ ಐ ಹಾಕಿದ್ದೇನೆ, ಅದು ಐಡೆಂಟಿಟಿ, ಆಯಿತಾ? ಸಿಗ್ಮಾ ಇಂಟು ಐಡೆಂಟಿಟಿ ಮಾಡುವ. ಸಿಗ್ಮಾ ಇಂಟು ಐಡೆಂಟಿಟಿ ಮಾಡುವಾಗ ಏನಾಗ್ತದೆ? ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 1. ಇಲ್ಲಿ 1 2 3 4 ನಾವು ಹಾಕಿಬಿಡುವ. 1ಗೆ ಏನು ಬರ್ತದೆ ಆನ್ಸರ್ ಅಂತ ಈಗ ಫೈಂಡ್ ಔಟ್ ಮಾಡಬೇಕು. ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 1. ಐಡೆಂಟಿಟಿ ಆಫ್ 1 ಎಷ್ಟು? 1. ಸಿಗ್ಮಾ ಆಫ್ 1 ಎಷ್ಟು ಬರ್ತದೆ? 2 ಅಲ್ಲ? ಆ 2 ಇಲ್ಲಿ ಹಾಕೋದು. ಹಾಗೆಯೇ ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 2ಗೆ ಏನು ಬರ್ತದೆ? ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 2. ಐಡೆಂಟಿಟಿ ಆಫ್ 2 ಎಷ್ಟು? 2 ಅಲ್ವಾ? ಸೊ 2 ಬರ್ತದೆ. ಸಿಗ್ಮಾ ಆಫ್ 2 ಎಷ್ಟು? 1. ಆ 1 ಇಲ್ಲಿ ಹಾಕೋದು. ಮತ್ತೆ ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 3. ಅದೇನಾಗ್ತದೆ? ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 3 ಎಷ್ಟು? 3. ಸೊ ಸಿಗ್ಮಾ ಆಫ್ 3 ಏನಾಗ್ತದೆ? 4. ಆ 4 ಇಲ್ಲಿ ಹಾಕೋದು. ಈಗ ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 4 ಫೈಂಡ್ ಔಟ್ ಮಾಡೋದಲ್ಲ. ಸಿಗ್ಮಾ ಇಂಟು ಐಡೆಂಟಿಟಿ ಆಫ್ 4. ಐಡೆಂಟಿಟಿ ಆಫ್ 4 ಏನು? 4. ಹಾಗೇನಾಗ್ತದೆ? ಸಿಗ್ಮಾ ಆಫ್ 4 ಆಗ್ತದೆ. ಸಿಗ್ಮಾ ಆಫ್ 4 ಅಂದರೆ ಎಷ್ಟು? 3 ಹಾಕಿಬಿಡುದು ಇಲ್ಲಿ. ನೀವು ಮತ್ತೆ ಐಡೆಂಟಿಟಿ ಇಂಟು ಸಿಗ್ಮಾ ಮಾಡಿದಾಗ ಕೂಡ ನಿಮಗೆ ಆನ್ಸರ್ ಬರ್ತದೆ. ಇದೇನು? ಇಲ್ಲಿ ನೋಡಿ, ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ಈಕ್ವಲ್ ಟು ಸಿಗ್ಮಾ ಅಲ್ವಾ? ಇದು ಕೂಡ ಈಕ್ವಲ್ ಟು ಸಿಗ್ಮಾ ಅಲ್ವಾ? ಅಂದರೆ
ಸಿಗ್ಮಾ ಇಂಟು ಐಡೆಂಟಿಟಿ ಮತ್ತು ಐಡೆಂಟಿಟಿ ಇಂಟು ಸಿಗ್ಮಾ ನನಗೆ ಸಿಗ್ಮಾವೇ ಬಂತು. ಹಾಗಾದರೆ ಇದನ್ನು ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ಬೋದಲ್ವಾ. ಈಗ ಸೆಟ್ ಆಫ್ ಪರ್ಮಿಟೇಷನ್ಸ್ ಇದ್ದರೆ ಖಾಲಿ ನಾನು ಒಂದು ಸಿಗ್ಮಾ ರ್ಯಾಂಡಮ್ ಆಗಿ ತಗೊಂಡದ್ದು ಬೇರೆ ಸಿಗ್ಮಾಕ್ಕೆ ಕೂಡ ಅದು ಪ್ರೂವ್ ಆಗ್ತದೆ. ನಾನು ಸೆಟ್ ಆಫ್ ಪರ್ಮಿಟೇಷನ್ ತಗೊಂಡ್ರೆ ಅದರಲ್ಲಿ ಈ ಎಲಿಮೆಂಟ್ ಐಡೆಂಟಿಟಿ ಎಲಿಮೆಂಟ್ ಆಗ್ತದೆ. ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದಾ ಅಂತ ನೋಡುವ. ಈಗ ನನಗೆ ಗೊತ್ತುಂಟು, ಈಗ ಒಂದು ಸೆಟ್ಟಲ್ಲಿ 1 2 3 4 ಇದಿದೆ, ಇಲ್ಲಿ 1 2 3 4 ಇದೆ. ಇನ್ವರ್ಸ್ ಇದೊಂದು ಮ್ಯಾಪಿಂಗ್. ಇದರ ಇನ್ವರ್ಸ್ ಮ್ಯಾಪಿಂಗ್ ಎಲ್ಲಿಂದ ಎಲ್ಲಿಗೆ? ಇನ್ವರ್ಸ್ ಮ್ಯಾಪಿಂಗ್ ಈ ಸೆಟ್ಟಿಂದ ಈ ಸೆಟ್. ಈಗ ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ ಇದ್ರೆ ಇದರ ಇನ್ವರ್ಸ್ ಎಲ್ಲಿಂದ ಎಲ್ಲಿಗೆ? ಎಫ್ ಇನ್ವರ್ಸ್ ಫ್ರಮ್ ವೈ ಟು ಎಕ್ಸ್ ಅಲ್ವಾ? ಹಾಗೆಯೇ ವೈ ಟು ಎಕ್ಸ್. ಈಗ ಒಂದು ಫಂಕ್ಷನ್ 1 1 ಮತ್ತು ಆನ್ ಟು ಆಗಿದ್ರೆ ಅದರ ಇನ್ವರ್ಸ್ ಕೂಡ 1 1 ಮತ್ತು ಆನ್ ಟು ಅಲ್ವಾ? ಸೊ ಈಗ ನಾನು ಸಿಗ್ಮಾ ಒಂದು ಪರ್ಮಿಟೇಷನ್ ತಗೊಂಡ್ರೆ, ಪರ್ಮಿಟೇಷನ್ ಅಂದರೆ ಒಂದು ಸೆಟ್ 1 2 3 4 ಟು ದ ಸೇಮ್ ಸೆಟ್ ಅಲ್ವಾ? ಹಾಗಾದರೆ ಇನ್ವರ್ಸ್ ಅದುವೇ ಸೆಟ್ ಬರ್ತದೆ 1 2 3 4 ಇಂದ 1 2 3 4ಗೆ. ಹಾಗೆಯೇ ಪರ್ಮಿಟೇಷನ್ 1 1 ಮತ್ತು ಆನ್ ಟು ಆದ ಕಾರಣ ಅದರ ಇನ್ವರ್ಸ್ ಕೂಡ 1 1 ಮತ್ತು ಆನ್ ಟು ಆಗಿರ್ತದೆ. ಸೊ ಸಿಗ್ಮಾ ಇನ್ವರ್ಸ್ ನಾನು ತೆಕ್ಕೊಂಡ್ರೆ ಅದೊಂದು ಪರ್ಮಿಟೇಷನೇ ಆಯಿತು. ಈಗ ಸಿಗ್ಮಾ ಇನ್ವರ್ಸ್ ಹೇಗೆ ಡಿಫೈನ್ ಮಾಡಬಹುದು? ಈಗ ಸಿಗ್ಮಾ ಹೀಗೆ ಉಂಟು, ನನಗೆ ಇನ್ವರ್ಸ್ ಹೇಗೆ ಡಿಫೈನ್ ಮಾಡಬಹುದು ಅಂತ ಹೇಳಿದರೆ 1 2 3 4 ಇದೆ ಎಲಿಮೆಂಟ್. ಈಗ ಉಲ್ಟಾ ಇಲ್ಲಿ ಕೆಳಗಡೆ 1ಗೆ ಯಾವುದು ಮ್ಯಾಪ್ ಆಗಿದೆ? ಇಲ್ಲಿ ಕೆಳಗಡೆ 1 ಉಂಟಲ್ವಾ? ಮೇಲೆ ಯಾವುದು ಮ್ಯಾಪ್ ಆಗಿದೆ? 2. ಸೊ ಅದನ್ನು ಇಲ್ಲಿ ಹಾಕೋದು. ಇಲ್ಲಿ 2ಗೆ ಯಾವುದು ಮ್ಯಾಪ್ ಆಗಿದೆ? 1. ಇಲ್ಲಿ 3ಗೆ ಯಾವುದು ಮೇಲೆ ಮ್ಯಾಪ್ ಆಗಿದೆ? 4. ಇಲ್ಲಿ 4ಗೆ ಯಾವುದು ಮ್ಯಾಪ್ ಆಗಿದೆ? 3. ಇದು ಇನ್ವರ್ಸ್ ಆಗ್ತದೆ. ಆಮೇಲೆ ನಾವಿಲ್ಲಿ ಚೆಕ್ ಮಾಡಿದ್ದೇವೆ ಸಿಗ್ಮಾ ಇಂಟು ಸಿಗ್ಮಾ ಇನ್ವರ್ಸ್ ಏನು ಬರ್ತದೆ, ಸಿಗ್ಮಾ ಇನ್ವರ್ಸ್ ಇಂಟು ಸಿಗ್ಮಾ ಏನು ಬರ್ತದೆ ಅಂತ. ಎರಡರಲ್ಲೂ ನನಗೆ ಐಡೆಂಟಿಟಿ ಬರ್ತದೆ. ಹಾಗಾದರೆ ಇದೇನಾಯಿತು? ಸಿಗ್ಮಾ ಇನ್ವರ್ಸ್ ಏನಾಯಿತು? ಸಿಗ್ಮಾದ್ದು ಇನ್ವರ್ಸ್ ಎಲಿಮೆಂಟ್ ಅಂತ ಆಯ್ತಲ್ವಾ? ಇನ್ವರ್ಸ್ ಎಲಿಮೆಂಟ್ ಅಂದರೆ ಆನ್ ಎಲಿಮೆಂಟ್ ಎ ಇಂಟು ಎ ಇನ್ವರ್ಸ್ ಅಥವಾ ಎ ಇಂಟು ಬಿ, ಬಿ ಇಂಟು ಎ ಈಕ್ವಲ್ ಟು ನನಗೆ ಐಡೆಂಟಿಟಿ ಬಂದರೆ ನಾನು ಬಿ ಅನ್ನು ಎನ ಇನ್ವರ್ಸ್ ಅಂತ ಹೇಳ್ತೇವಲ್ವ, ಹಾಗೆಯೇ ನೋಡಿ ಸಿಗ್ಮಾ ಇಂಟು ಸಿಗ್ಮಾ ಇನ್ವರ್ಸ್ ಮತ್ತು ಸಿಗ್ಮಾ ಇನ್ವರ್ಸ್ ಇಂಟು ಸಿಗ್ಮಾ ನನಗೆ ಐಡೆಂಟಿಟಿ ಬಂತು. ಸೊ ನಾನು ಈ ಸಿಗ್ಮಾ ಇನ್ವರ್ಸ್ ಅನ್ನು ಸಿಗ್ಮಾದ್ದು ಐಡೆಂಟಿಟಿ ಅಂತ ಹೇಳಬೇಕು. ಇದು ರ್ಯಾಂಡಮ್ ಸಿಗ್ಮಾಗೆ ಬಂದದ್ದು. ಬೇರೆ ಯಾವುದೇ ಪರ್ಮಿಟೇಷನ್ ತೆಕ್ಕೊಂಡ್ರು ಸಿಗ್ಮಾ ಇನ್ವರ್ಸ್ ಅನ್ನು ನಾವು ಜನರೇಟ್ ಮಾಡಬಹುದು. ಈಗ ಅಷ್ಟು ನಾವು ನೋಡಿದ್ವಲ್ಲ, ಏನೆಲ್ಲ ನೋಡಿದ್ವಿ? ಐಡೆಂಟಿಟಿ, ಇನ್ವರ್ಸ್ ಎಲ್ಲ ನೋಡಿದ್ವಿ. ಇದನ್ನು ನಾವೀಗ ಏನು ಪ್ರೂವ್ ಮಾಡಬೇಕು ಈ ಪ್ರೊಪೊಸಿಷನಲ್ಲಿ? ಈಗ ದ ಸೆಟ್ ಎಸ್ ಎನ್ ಆಫ್ ಆಲ್ ಪರ್ಮಿಟೇಷನ್. ಈಗ ಎಸ್ ಎನ್ ಅಂತ ಒಂದು ಸೆಟ್ ತಗೊಳ್ತೇನೆ. ಎಸ್ ಎನ್ ಅಂದರೆ ಒಂದು ನೇಮಿಂಗ್. ಸೆಟ್ ಆಫ್ ಆಲ್ ಪರ್ಮಿಟೇಷನ್ ಅಂದರೆ ಎಷ್ಟು ಪರ್ಮಿಟೇಷನ್ ಸಾಧ್ಯ ಉಂಟು, ಎನ್ ಸಿಂಬಲ್ ಇದೆ ಅಂದರೆ 1 2 3 ಅಪ್ ಟು ಎನ್ ಎಲಿಮೆಂಟ್ ಇಂದು ನನ್ನ ಸೆಟ್ಗೆ ಎಷ್ಟು ಪರ್ಮಿಟೇಷನ್ ಸಾಧ್ಯ ಉಂಟು ಆ ಎಲ್ಲ ಪರ್ಮಿಟೇಷನ್ ಒಂದು ಸೆಟ್ ಅಂತ ಕನ್ಸಿಡರ್ ಮಾಡ್ತೇನೆ. ಆ ಸೆಟ್ಟನ್ನು ಒಂದು ಗ್ರೂಪ್ ಅಂತ ನಾನು ಪ್ರೂವ್ ಮಾಡಬೇಕು. ದ ಸೆಟ್ ಎಸ್ ಎನ್ ಆಫ್ ಆಲ್ ಪರ್ಮಿಟೇಷನ್ ಆನ್ ಎನ್ ಸಿಂಬಲ್ ಫಾರ್ಮ್ಸ್ ಅ ಗ್ರೂಪ್ ಅಂತ ನಾನು ಪ್ರೂವ್ ಮಾಡಬೇಕು. ಗ್ರೂಪ್ ಪ್ರೂವ್ ಮಾಡಬೇಕಾದ್ರೆ ಬೈನರಿ ಆಪರೇಷನ್ ಬೇಕಲ್ವಾ? ಆಗ ನಾವು ಕಾಂಪೋಸಿಷನ್ ಅಂದರೆ ಅಥವಾ ಪ್ರಾಡಕ್ಟ್ ಒಂದೇ ಇದರಲ್ಲಿ ಬೈನರಿ ಇದರಲ್ಲಿ ಪರ್ಮಿಟೇಷನಲ್ಲಿ ನಾನು ಪ್ರಾಡಕ್ಟ್ ಅಂತ ಹೇಳ್ತೇನೆ. ದ ಪ್ರಾಡಕ್ಟ್ ಆಫ್ ಎನ್ ಸಿಂಬಲ್ ಇಸ್ ಎ ಗೇನ್ ಅ ಪರ್ಮಿಟೇಷನ್ ಆನ್ ಎನ್ ಸಿಂಬಲ್. ಅಂದರೆ ಎರಡು ಪರ್ಮಿಟೇಷನ್ ಇದು, ನಾನು ಕಾಂಪೋಸರ್ ಅಂದರೆ ಪ್ರಾಡಕ್ಟ್ ಮಾಡಿದಾಗ ಬಂದ ಆನ್ಸರ್ ಕೂಡ ನನಗೆ ಪರ್ಮಿಟೇಷನ್ ಆಗಿತ್ತಲ್ವ? ಇಲ್ಲಿ ನೋಡಿ ಸಿಗ್ಮಾ ಇಂಟು ಗಾಮಾ ಇಂಟು ಸಿಗ್ಮಾ ಏನು ಬಂತು? ಇದು ಕೂಡ ಪರ್ಮಿಟೇಷನ್ ಅಲ್ವಾ? ಎರಡು ಪರ್ಮಿಟೇಷನ್ ಪ್ರಾಡಕ್ಟ್ ಮಾಡಿದಾಗ ನನಗೆ ಬಂದ ಆನ್ಸರ್ ಕೂಡ ಪರ್ಮಿಟೇಷನ್ನೇ ಆಗಿತ್ತು. ಸೊ ಹಾಗಾದರೆ ಅದು ಬೈನರಿ ಆಪರೇಷನ್ ಆಯಿತು. ಪ್ರಾಡಕ್ಟ್ ಅಲ್ಲಿ ಡಿಫೈನ್ ಮಾಡಿದಂಥದ್ದು. ಆ ಪ್ರಾಡಕ್ಟನ್ನು ನಾವು 3 ಪರ್ಮಿಟೇಷನ್ ತೆಕ್ಕೊಂಡು ಚೆಕ್ ಮಾಡಿದರೆ ಅದು ಅಸೋಸಿಯೇಟಿವ್ ಆಗ್ತದೆ. ನೀವು ಬೇಕಿದ್ರೆ ಚೆಕ್ ಮಾಡಿ, ಅಸೋಸಿಯೇಟಿವ್ ಆಗ್ತದೆ. The identity mapping I is the permutation which keeps every symbol fixed, acts as an identity element. ಇಲ್ಲಿ ನೋಡಿ, ಇದು ಎಲ್ಲ ಸಿಂಬಲ್ ಅನ್ನು ಫಿಕ್ಸ್ಡ್ ಮಾಡಲಿಲ್ಲ. 1 ಒಂದು ಸಿಂಬಲ್ 1 ಅನ್ನು 1ಗೆ ಫಿಕ್ಸ್ ಮಾಡಿದೆ, 2 ಅನ್ನು 2ಗೆ ಫಿಕ್ಸ್ ಮಾಡಿದೆ, 3ಗೆ 3, 4ಗೆ 4.
ಅದನ್ನೇ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿದ್ದೇವೆ ಇಲ್ಲಿ. ದ ಐಡೆಂಟಿಟಿ ಮ್ಯಾಪಿಂಗ್ ಐ is the permutation which keeps every symbol fixed. ಅದೊಂದು ಪರ್ಮಿಟೇಷನ್, ಅದು ಎಲ್ಲ ಸಿಂಬಲನ್ನು ಫಿಕ್ಸ್ಡ್ ಅಂದರೆ 1 ಅನ್ನು 1ಗೆ ಮ್ಯಾಪ್ ಮಾಡ್ತದೆ, 2 ಅನ್ನು 2ಗೆ, 3ಗೆ 3 ಅನ್ನು 3ಗೆ, 4 ಅನ್ನು 4ಗೆ, ಹಾಗೆ ಎಲ್ಲ ಎಲಿಮೆಂಟನ್ನು ಆ ಎಲಿಮೆಂಟಿಗೆ ಮ್ಯಾಪ್ ಮಾಡ್ತದೆ. ವಿಚ್ ಆಕ್ಟ್ಸ್ ಆಸ್ ಅ ಐಡೆಂಟಿಟಿ ಎಲಿಮೆಂಟ್ ಹಿಯರ್. ಆ ಪರ್ಮಿಟೇಷನ್ ಸೆಟ್ಟಲ್ಲಿ ಸೆಟ್ ಆಫ್ ಪರ್ಮಿಟೇಷನ್ಸ್ ಇರ್ತದಲ್ವಾ, ಅಲ್ಲಿ ಆ ಐಡೆಂಟಿಟಿ ಪರ್ಮಿಟೇಷನ್ ಇದು ಕೂಡ ಒಂದು ಪರ್ಮಿಟೇಷನ್ ಅಲ್ವಾ, ಹಾಗಾಗಿ ಇದು ಸೆಟ್ಟಲ್ಲಿ ಇರಲೇಬೇಕು. ಸೆಟ್ ಕಂಟೈನಿಂಗ್ ಆಲ್ ದ ಪರ್ಮಿಟೇಷನ್ ಅಲ್ವಾ, ಇದೊಂದು ಪರ್ಮಿಟೇಷನ್, ಇದು ಆ ಸೆಟ್ಟಲ್ಲಿ ಇರಬೇಕು. ಹಾಗಾದರೆ ಇದು ಐಡೆಂಟಿಟಿ ಎಲಿಮೆಂಟ್ ಆಗಿ ಕೂಡ ಆಕ್ಟ್ ಆಗ್ತದೆ, ಇಲ್ಲಿ ನಾವು ತೋರಿಸಿದ್ದೇವೆ ಅಲ್ವಾ. ನೆಕ್ಸ್ಟ್, ಇಫ್ ಸಿಗ್ಮಾ ಇಸ್ ಅ ಪರ್ಮಿಟೇಷನ್ ಇಟ್ ಈಸ್ 1 ಮ್ಯಾಪಿಂಗ್ ಆಫ್ 1 2 3 ಅಪ್ ಟು n ಟು ಆನ್ ಟು ಇಟ್ ಸೆಲ್ಫ್ ಅಲ್ವಾ. ಇದರಿಂದ ಸಿಗ್ಮಾದ ಡೆಫಿನೇಷನ್ ಪರ್ಮಿಟೇಷನ್ ಇದು. ಈಗ ಇದು 1 ಮ್ಯಾಪಿಂಗ್ 1 2 3 ಅಪ್ ಟು n ಆನ್ ಟು ಇಟ್ ಸೆಲ್ಫ್ ಆಗಿದ್ರೆ ಇದರ ಇನ್ವರ್ಸ್ ಕೂಡ 1 ಮ್ಯಾಪಿಂಗ್ ಆಫ್ 1 2 3 ಅಪ್ ಟು n ಆನ್ ಟು ಇಟ್ ಸೆಲ್ಫ್ ಅಲ್ವಾ, ನಾನು ಆಗ ಹೇಳಿದೆ ಇನ್ವರ್ಸ್. ಮೋರ್ ಓವರ್ ಸಿಗ್ಮಾ ಇಂಟು ಸಿಗ್ಮಾ ಇನ್ವರ್ಸ್ ಈಕ್ವಲ್ ಟು ಸಿಗ್ಮಾ ಇನ್ವರ್ಸ್ ಇಂಟು ಸಿಗ್ಮಾ ಈಕ್ವಲ್ ಟು ಐಡೆಂಟಿಟಿ ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ ಎಕ್ಸಾಂಪಲ್ ತೆಕ್ಕೊಂಡು, ಅದು ಎಲ್ಲದಕ್ಕೂ ಪ್ರೂವ್ ಆಗ್ತದೆ. ಈಗೇನಾಯಿತು, ನನಗೆ ಸಿಗ್ಮಾ ಇನ್ವರ್ಸ್ ಕೂಡ ಪರ್ಮಿಟೇಷನಲ್ಲಿ ಉಂಟು. ಅದು ಪ್ರತಿಯೊಂದು ಯಾವುದೇ ಎಲಿಮೆಂಟ್ ಸಿಗ್ಮಾ ಇದ್ದರೆ, ಸಿಗ್ಮಾ ಅಂದರೆ ಪರ್ಮಿಟೇಷನ್, ಯಾವುದೇ ಎಲಿಮೆಂಟ್ ಇದ್ದರೂ ಅದರ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತದೆ, ಅದು ಕೂಡ ಪರ್ಮಿಟೇಷನ್. ಮತ್ತು ಅದು ಇನ್ವರ್ಸ್ ಇಲ್ಲೇ ಈ SN ಅಲ್ಲಿ ಎಕ್ಸಿಸ್ಟ್ ಆಗ್ತದೆ. ಮತ್ತೇನು, ಐಡೆಂಟಿಟಿ ಎಲಿಮೆಂಟ್ ಕೂಡ ಎಕ್ಸಿಸ್ಟ್ ಆಗ್ತದೆ. ಐಡೆಂಟಿಟಿ ಎಲಿಮೆಂಟ್ ನಾನು ಆಗ ತೋರಿಸಿದ್ದೇನೆ, ಅದೊಂದು ಪರ್ಮಿಟೇಷನ್, ಅದು ಎಕ್ಸಿಸ್ಟ್ ಆಗ್ತದೆ. ಯಾಕಂದರೆ SN ಇಸ್ ಅ ಸೆಟ್ ಆಫ್ ಆಲ್ ಪರ್ಮಿಟೇಷನ್, ಎಲ್ಲ ಪರ್ಮಿಟೇಷನ್ ಅಲ್ಲಿ ಇರ್ತದೆ. ಐ ಕೂಡ ಐಡೆಂಟಿಟಿ ಕೂಡ ಒಂದು ಪರ್ಮಿಟೇಷನ್ ಆದ ಕಾರಣ SN ನಲ್ಲಿ ಐಡೆಂಟಿಟಿ ಕೂಡ ಇರ್ತದೆ, ಅದುವೇ ಐಡೆಂಟಿಟಿ ಎಲಿಮೆಂಟ್ ಆಗಿ ಆ್ಯಕ್ಟ್ ಮಾಡ್ತದೆ. ಮತ್ತು ಪ್ರಾಡಕ್ಟು ಕೂಡ ಅಸೋಸಿಯೇಟಿವ್ ಆಗಿ ಇದೆ. ಇದು ಗ್ರೂಪಿಗೆ ಬೇಕಾದ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವ ಕಾರಣ ದ ಸೆಟ್ SN ಆಫ್ ಆಲ್ ಪರ್ಮಿಟೇಷನ್ಸ್ ಫಾರ್ಮ್ಸ್ ಅ ಗ್ರೂಪ್. ನೆಕ್ಸ್ಟ್ ಡೆಫಿನೇಷನ್, ದ ಗ್ರೂಪ್ SN is called the symmetric group or permutation group on n symbols. We have proved SN is a group. This group is called as a symmetric group or permutation group on n symbols. Next proposition, SN is a finite group of order n factorial and is non-abelian if n greater than 2. What we have to prove? We have to prove that SN is a finite group of order n factorial and it is non-abelian for n greater than 2. ಈಗ ಫೈನೈಟ್ ಗ್ರೂಪ್ ಅಂತ ಪ್ರೂವ್ ಮಾಡಬೇಕು, ಮತ್ತು ಅಲ್ಲಿ ನಾವು n ಫ್ಯಾಕ್ಟೋರಿಯಲ್ ಎಲಿಮೆಂಟ್ಸ್ ಇರುವುದು ಅಂತ ಪ್ರೂವ್ ಮಾಡಿದರೆ ಅದು ಫೈನೈಟ್ ಆಗಿರ್ತದೆ ಅಲ್ವಾ. n ಫ್ಯಾಕ್ಟೋರಿಯಲ್ ನಮಗೆ ಫೈಂಡ್ ಔಟ್ ಮಾಡ್ಬೋದು, n ವ್ಯಾಲ್ಯೂ ಎಷ್ಟು ಗೊತ್ತಿದ್ರೆ n ಫ್ಯಾಕ್ಟೋರಿಯಲ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ರೆಫರೆನ್ಸ್ ಬುಕ್ಕಲ್ಲಿ ಕೊಟ್ಟದ್ದು ಹೀಗೆ ಸಿಂಬಲ್, ಅದು n ಫ್ಯಾಕ್ಟೋರಿಯಲ್ ಆಯಿತಾ, ಬ್ರ್ಯಾಕೆಟಲ್ಲಿ ಹಾಕಿದ್ದೇನೆ. ಪ್ರೂವ್ ಲೆಟ್ ಸಿಗ್ಮಾ ಬಿಲಾಂಗ್ಸ್ ಟು SN. ಸಿಗ್ಮಾ ಒಂದು SN ಅಲ್ಲಿ ಉಂಟು. SN ಅಲ್ಲಿ ಯಾವುದಿರೋದು ಪರ್ಮಿಟೇಷನ್ಸ್ ಅಲ್ವಾ, ಸಿಗ್ಮಾ ಒಂದು ಪರ್ಮಿಟೇಷನ್, ಹಾಗಾಗಿ SN ಅಲ್ಲಿ ಉಂಟು. ದೆನ್ ಸಿಗ್ಮಾ ಈಸ್ ಅ 1 ಮ್ಯಾಪಿಂಗ್ ಆಫ್ 1 2 3 ಅಪ್ ಟು n ಆನ್ ಟು ಇಟ್ ಸೆಲ್ಫ್. ಸಿಗ್ಮಾ ಕ್ಯಾನ್ ಬಿ ಡಿಫೈನ್ಡ್ ಬೈ ಪ್ರಿಸ್ಕ್ರೈಬಿಂಗ್ ಸಿಗ್ಮಾ 1 ಆರ್ಬಿಟ್ರಲಿ. ಸಿಗ್ಮಾದಲ್ಲಿ ಹೀಗಿರ್ತದಲ್ವಾ, 1 2 3 ಅಪ್ ಟು n ವರೆಗೆ ಇರ್ತದೆ. ಈಗ ಸಿಗ್ಮಾ ಕ್ಯಾನ್ ಬಿ ಪ್ರಿಸ್ಕ್ರೈಬ್ಡ್ ಬೈ ಸಿಗ್ಮಾ 1 ಆರ್ಬಿಟ್ರಲಿ ಅಂದರೆ ಸಿಗ್ಮಾ 1ಗೆ ಎಷ್ಟು ವ್ಯಾಲ್ಯೂಸ್ ಹಾಕ್ಬೋದು, ಯಾವುದು ತಗೊಂಡು ಹಾಕ್ಬೋದು. 1 2 3 4 5 ಅಪ್ ಟು n ಉಂಟಲ್ವಾ, ಸಿಗ್ಮಾ 1ಗೆ ಯಾವುದೇ ವ್ಯಾಲ್ಯೂ ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, ಅಂದರೆ ಅದಕ್ಕೆ n ಚಾಯ್ಸಸ್ ಇರ್ತದೆ. ಆರ್ಬಿಟ್ರರಿಯಾಗಿ ಯಾವುದು ಕೂಡ ತಗೊಳ್ಬೋದು. ಸಿಗ್ಮಾ 2 ಕ್ಯಾನ್ ಬಿ ಗಿವನ್ ಎನಿ ಒನ್ ಆಫ್ ದ ರಿಮೈನಿಂಗ್ n-1 ವ್ಯಾಲ್ಯೂಸ್ ಡಿಫ್ರೆಂಟ್ ಫ್ರಮ್ ಸಿಗ್ಮಾ 1. ಯಾಕೆ ಇಲ್ಲಿ ಸಿಗ್ಮಾದಲ್ಲಿ 1 2 3 ಅಪ್ ಟು n ಉಂಟಲ್ವಾ, ಈಗ 1ಗೆ ಸಿಗ್ಮಾ 1 ಹಾಕಿ ಆಯಿತು ಅಂದರೆ ಯಾವುದಾದ್ರೂ 1 2 3 ಅಪ್ ಟು ಅಲ್ಲಿ n ಅಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಹಾಕಿದ್ವಿ. 2ಗೆ ಯಾವುದು ಹಾಕ್ಬೋದು, ಸಿಗ್ಮಾ 1ನಲ್ಲಿರೋದು ಹಾಕಬಾರ್ದಲ್ವ, ಯಾಕಂದರೆ ಹಾಕಿದರೆ ಏನಾಗ್ತದೆ, 1 ಕಾನ್ಸೆಪ್ಟ್ ಹೋಗ್ತದೆ. ಯಾಕಂದರೆ 1 ಮತ್ತು 2ಗೆ ಸೇಮ್ ಇಮೇಜ್ ಬರ್ತದೆ, ಅದು ಹಾಗೆ ಬರಲಿಕ್ಕಿಲ್ಲ. ಸೊ ಇಲ್ಲಿರುವ ಎಲಿಮೆಂಟನ್ನು ಬಿಟ್ಟು ಬಾಕಿ ಯಾವುದೇ ಎಲಿಮೆಂಟ್ ಹಾಕ್ಬೋದು. ಇಲ್ಲಿ ಎನ್ನಲ್ಲಿ ಇಲ್ಲಿ ಒಂದು ಎಲಿಮೆಂಟ್ ಬಿತ್ತು, ಹಾಗಾದರೆ ಬೇರೆ ಎಷ್ಟು ಚಾಯ್ಸ್ ಉಂಟು, n-1 ಚಾಯ್ಸ್ ಇರುವುದಲ್ವಾ.
ಸೊ ಎನ್ ಮೈನಸ್ ವ್ಯಾಲ್ಯೂಸ್ ಹಾಕ್ಬೋದು. ಸಿಗ್ಮಾ 3ಗೆ ಎಷ್ಟು n-2 ವ್ಯಾಲ್ಯೂಸ್ ಇದೆ. ಯಾವುದರಿಂದ ಡಿಫ್ರೆಂಟ್ ಫ್ರಮ್ ಸಿಗ್ಮಾ 1 ಆ್ಯಂಡ್ ಸಿಗ್ಮಾ 2. Continuing this way, the possible choice of sigma are n into n-1, n-2 up to 3 into 2 into 1. What is that? That is n factorial. ಹೇಗೆಂದರೆ ಈಗ ಇಲ್ಲಿ ಕಷ್ಟ ಹೇಳಲಿಕ್ಕೆ. ಈಗ ಸಿಗ್ಮಾದಲ್ಲಿ 1 2 3 ಅಪ್ ಟು n ವ್ಯಾಲ್ಯೂ ಉಂಟಲ್ವಾ. ಈಗ ಫಸ್ಟಿಗೆ ಏನು ಹಾಕ್ಬೋದು ನಾವು, ಸಿಗ್ಮಾಕ್ಕೆ n ಡಿಫ್ರೆಂಟ್ ಚಾಯ್ಸಸ್ ಉಂಟು. ತುಂಬ ಚಾಯ್ಸ್ ಇಲ್ವಾ, ಎಷ್ಟು ಸಹ ಚಾಯ್ಸ್ ಉಂಟು. ಈಗ ಇಲ್ಲೀಗ n ಚಾಯ್ಸ್ ಬಂತು. ಫಸ್ಟ್ ಸ್ಟೆಪ್ಪಲ್ಲಿ n ಚಾಯ್ಸ್ ಬಂತು. 1 2 3 ಅಪ್ ಟು n. ಇಲ್ಲಿ ಫಸ್ಟ್ ಇದಕ್ಕೆ ನಾನು 1 ಹಾಕಿದೆ, ಅಥವಾ 1 2 3 1 ಇರ್ಬೋದು, ಅಥವಾ 2 ಬರ್ಬೋದು, ಅಥವಾ 1 2 3 ಇಲ್ಲಿ n ಕೂಡ ಬರ್ಬೋದು. ಇಷ್ಟು ಚಾಯ್ಸ್ ಉಂಟು, n ಚಾಯ್ಸ್ ಉಂಟು ಫಸ್ಟ್ ಇದಕ್ಕೆ. ಈಗ ಇದಕ್ಕೆ ಎಷ್ಟು ಚಾಯ್ಸ್ ಉಂಟು, ಇದು ಬಂತು. ನೆಕ್ಸ್ಟ್ ಸೆಕೆಂಡ್ ಇದಕ್ಕೆ ಚಾಯ್ಸ್ ಅಲ್ವಾ. ಇಲ್ಲಿ ಸೆಕೆಂಡ್ ಇದಕ್ಕೆ ಎಷ್ಟು ಚಾಯ್ಸ್ ಉಂಟು, 1 2 3 n ಇದ್ದರೆ ಫಸ್ಟ್ ಇದ್ದು 1, ಸೆಕೆಂಡ್ ಇದಕ್ಕೆ ಒಂದು 1 ಬರ್ಬೋದು, ಅಥವಾ ಇಲ್ಲಿ 1 ಬಂದಾಯಿತು, 1 ಬರಲಿಕ್ಕಿಲ್ಲ, ಇಲ್ಲಿ 2 ಬರ್ಬೋದು, 3 ಬರ್ಬೋದು. ಹಾಗೆ ಇದಕ್ಕೆ n-1 ಚಾಯ್ಸ್ ಉಂಟು. ಪುನಃ ಇದು ಒಂದು ಸೆಟ್ಟಿಗೆ, ಪುನಃ ಇಲ್ಲಿ ಫಸ್ಟ್ ಎಲಿಮೆಂಟ್ ಫಿಕ್ಸ್ ಆಗಿದೆ, ಸೆಕೆಂಡ್ ಎಲಿಮೆಂಟ್ಗೆ ಪುನಃ n-1 ಚಾಯ್ಸ್, ಪುನಃ n-1 ಚಾಯ್ಸ್, ಪುನಃ ಎಷ್ಟು n ನಂಬರ್ ಆಫ್ n ಇಂಟು n-1 ಚಾಯ್ಸ್ ಬಂತು. ಪುನಃ ಇದರಲ್ಲಿ ಯಾವುದು ಸೆಕೆಂಡ್ ಎಲಿಮೆಂಟ್ ಫಿಕ್ಸ್ ಆಯಿತು. ಥರ್ಡ್ ಎಲಿಮೆಂಟ್ಗೆ ಪುನಃ n-2 ಚಾಯ್ಸ್, ಅದು ಇದರಲ್ಲಿ ಒಂದರಲ್ಲಿ ಮಾತ್ರ, ಇದರಲ್ಲಿ ಒಂದರಲ್ಲಿ n-2 ಚಾಯ್ಸ್, n-2 ಹಾಗೆ ಪುನಃ n-2 ಹಾಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ನೀವು ಬೇಕಿದ್ರೆ 4 ಎಲಿಮೆಂಟ್ಸ್ ತೆಕ್ಕೊಂಡು ನೋಡಿ, ಅರ್ಥ ಆಗ್ತದೆ ನಿಮಗೆ. ಸೊ ಹಾಗೆ n ಇಂಟು n-1, n-2 ಅಪ್ ಟು 3 ಇಂಟು 2 ಇಂಟು 1. ಇದೇನು n ಫ್ಯಾಕ್ಟೋರಿಯಲ್ ಅಲ್ವಾ. ಹಾಗಾದರೆ ಎಷ್ಟು ವೇಸ್ ಪಾಸಿಬಿಲಿಟಿ ಇದೆ, n ಫ್ಯಾಕ್ಟೋರಿಯಲ್ ವೇಸ್ ಪಾಸಿಬಿಲಿಟಿ ಇದೆ. ಅದುವೇ ನಮ್ಮ ಪರ್ಮಿಟೇಷನ್ಸ್, ಅದುವೇ ಲಾಸ್ಟ್ ಅಂದರೆ ಅಷ್ಟೇ ಪರ್ಮಿಟೇಷನ್ ಇರೋದು, ಅದಕ್ಕಿಂತ ಹೆಚ್ಚಿಗೆ ಪರ್ಮಿಟೇಷನ್ ಇರಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಗೆ ಇದ್ರೆ ಅದು ರಿಪೀಟ್ ಆಗಿರ್ತದೆ. n ಫ್ಯಾಕ್ಟೋರಿಯಲ್ ಯಾವುದಾದ್ರೂ ಒಂದು ಇದರಲ್ಲಿ ಇರ್ತದೆ. ಹೆನ್ಸ್ ಆರ್ಡರ್ ಆಫ್ Sn ಈಕ್ವಲ್ ಟು n ಫ್ಯಾಕ್ಟೋರಿಯಲ್. ಸೊ Sn is finite group consisting n factorial elements. Now for n greater than or equal to 3, ಅದು ಎಬಿಲಿಯನ್ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಎಬಿಲಿಯನ್ ಅಲ್ಲ ಹೇಗೆ ಪ್ರೂವ್ ಮಾಡೋದು, ಈ ಎಕ್ಸಾಂಪಲ್ ಬರೆಯಿರಿ. ಈ ಎಕ್ಸಾಂಪಲ್ ಇಲ್ಲಿವರೆಗೆ ಇದರಲ್ಲಿ ಪ್ರೂವ್ ಮಾಡಿದ್ದೇವಲ್ಲ ನಾವು, ಎಬಿಲಿಯನ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ, ಅದು ಬರೆಯಿರಿ. ದೆನ್ this shows that Sn is non-abelian. ಅಷ್ಟು ಸಾಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಇಲ್ಲಿ ಕ್ಲಾಸ್ ಮುಗಿಸುವ. ರಾಮ್ ರಾಮ್. ನಾಳೆ ಎಕ್ಸಾಮ್ ಇದೆ ನಿಮಗೆ.